ಆಮೇಲೆ ಹೋಗಿ ಹಾಕೋದು ಬರಕ್ಕೆ ಹೇಳ್ರಿ, ಅದಕ್ಕೆ ಹೇಳಿದ್ದು ನಮ್ಮ ಮಾತು ಕೇಳಿದ್ರಿ. ತಕ್ಷಣ ಬರ್ರಿ ಬೇಗ. ನಮಗೆ ನಮ್ಮ ಗ್ರಾಮದಲ್ಲಿ ಇರ್ಬೋದು, ತಾಳಗುಪ್ಪದ ಗ್ರಾಮಸ್ಥರು, ತಾಳಗುಪ್ಪದಲ್ಲಿ ಈ ಗೋಲ್ಡ್ ಸ್ಮಿತ್ ಶೆಟ್ರು ಮತ್ತು ಮಡಿವಾಳ ಸಮುದಾಯದವರು, ಇದು ಬೇರೆ ಬೇರೆ ಜಾತಿ ಜನಾಂಗದವರು ಎಲ್ಲರೂ ಕೂಡ ಅನ್ಯೂನ್ಯವಾಗಿ ಇಲ್ಲಿವರೆಗೂ ಬದುಕ್ತಾರೆ. ಸಾಮಾಜಿಕ ಜಾಲತಾಣದಲ್ಲಿ ವ್ಯಕ್ತಿಯೊಬ್ಬ ಅದನ್ನು ಗಮನಿಸಿದ ನನ್ನ ಮಧ್ಯದಲ್ಲಿ ಭಾಳ ಅವಾಚ್ಯವಾಗಿ ಸಮುದಾಯಗಳ ಮಧ್ಯೆ ಕಂದಕ ಸೃಷ್ಟಿ ಮಾಡೋದ ದೃಷ್ಟಿಯಲ್ಲಿ ಆ ರೀತಿಯ ಅಭಿಪ್ರಾಯ ಇರ್ಬೋದು. ಒಂದು ಪೋಸ್ಟನ್ನು ಮಾಡಿರ್ತಾರೆ. ಆ ಪೋಸ್ಟು ಇವರು ಗಂಡಸರು ಎಲ್ಲ ಅನ್ನೋ ರೀತಿಯಲ್ಲಿ ಮಾಡಿದ್ದಾರೆ. ಭಾವನಾತ್ಮಕವಾಗಿ ಭಾಳಷ್ಟು ಮುಂದಿದ್ದಾರೆ. ಪಾಪ ಅವ್ರು ನಾನು ಗೌರವಿಸ್ತೀನಿ. ಅವರು ಕಾನೂನನ್ನು ಯಾವುದೇ ರೀತಿಯಲ್ಲಿ ಕೈ ತಗೊಳ್ಳದೆ ಕಾನೂನನ್ನು ಗೌರವಿಸ್ತೀನಿ. ನಿನ್ನೆಯಿಂದಲೂ ಕೂಡ ನಿನ್ನೆನೂ ಒಂದು 50-60 ಜನ ಬಂದಿದ್ದರು. ನಮ್ಮ ಗ್ರಾಮಾಂತರ ಠಾಣೆಯಲ್ಲಿ ಯಾರು ಸಿಬ್ಬಂದಿ ಅಧಿಕಾರಿಗಳು ಸಿಬ್ಬಂದಿಗಳೆಲ್ಲ ಗೊತ್ತಾಯಿತು. ಹಾಗಾಗಿ ಮತ್ತೆ ವಾಪಸ್ ಹೋಗಿ ಇವತ್ತು ಅವರೆಲ್ಲರೂ ಬಂದಿದ್ದಾರೆ. ನಮ್ಮ ಒತ್ತಾಯ ಕಾನೂನಾತ್ಮಕವಾಗಿ ಅವ್ರ ಮೇಲೆ ಕ್ರಮ ಆಗಬೇಕು. ಮತ್ತು ಮುಂದಿನ ದಿನಗಳಲ್ಲಿ ಈ ರೀತಿ ಯಾರಿಗೂ ಯಾವ ಸಮುದಾಯದವರು ಮಾಡಬಾರ್ದು. ಯಾವುದೇ ಸಮುದಾಯ ಎಲ್ರಿಗೂ ಕೂಡ ಅವರದಂಥ ಗೌರವಗಳಿದೆ. ಮತ್ತು ನಿಮ್ಮ ಮೇಲೂ ಕೂಡ ಅಪಾರವಾದ ವಿಶ್ವಾಸ ಇಟ್ಕೊಂಡು ಬಂದಿದ್ದೀವಿ. ಇಲ್ಲಿ ನಡೀತಕ್ಕಂಥದ್ದು ಬರೀ ಆ ವ್ಯಕ್ತಿ ಒಬ್ಬ ಅಲ್ಲ, ಬಹುಶಃ ಮುಂದಿನ ದಿನಗಳಲ್ಲಿ ಇದ್ರ ಬಗ್ಗೆ ಅರಿವು ಮೂಡಿಸೋಂಥ ಕೆಲಸಗಳು ಆಗಬೇಕು. ಪೊಲೀಸ್ ಇಲಾಖೆ ಇರ್ಬೋದು, ನಮ್ಮಂಥವ್ರು ಎಲ್ಲರೂ ಕೂಡ ಸಾಮಾಜಿಕ ಜಾಲತಾಣವನ್ನು ಹೇಗೆ ಬೇಕಾಗಿ ಬಳಸಿ ಸಾರ್ವಜನಿಕರಲ್ಲಿ ಗೊಂದಲ ಮೂಡಿಸ್ತಕ್ಕಂಥದ್ದು, ಭಯ ಹುಟ್ಟಿಸ್ತಕ್ಕಂಥದ್ದು, ಅವಮಾನ ಮಾಡ್ತಕ್ಕಂಥದ್ದು ಇದೆಲ್ಲ ನಡೀತಾ ಇದೆ. ಇವತ್ತು ಇವ್ರು ಗಂಡಸರಲ್ಲ ಅನ್ನೋದನ್ನು ಗಂಡಸರ ತೋರಿಸ್ಲಿಕ್ಕೆ ಅಲ್ಲಿಂದ ಹೋಗ್ಬೋದಾಗಿತ್ತು, ಬೇರೆ ರೀತಿಯಾಗಿತ್ತು. ಕಾನೂನು ಮೇಲೆ ಗೌರವ ಇತ್ತು. ಅವರು ನಮ್ಮ ಬಳಿ ತಮ್ಮ ನೆಲೆಯನ್ನು ಹೇಳ್ಕೊಳ್ಳಿಕ್ಕೆ ಬಂದಿದ್ದಾರೆ. ಹಾಗಾಗಿ ಮೇಲೆ ಅಪಾರವಾದ ವಿಶ್ವಾಸ ಇಟ್ಕೊಂಡಿದ್ದೀವಿ. ಈ ರೀತಿಯ ಕೃತ್ಯಗಳು ಮತ್ತಾರು ಮಾಡಬಾರ್ದು, ಆ ರೀತಿಯ ಅರಿವು ಮೂಡಿಸಬೇಕು. ಮತ್ತು ಇವರು ಕೂಡ ಕಾನೂನಾತ್ಮಕವಾಗಿ ಏನಾಗಬೇಕು ಅದು ಆಗಬೇಕು ಅಂತ ಹೇಳಿ ಒತ್ತಾಯವನ್ನು ಮಾಡಲಿಕ್ಕೆ ಬಂದಿದ್ವಿ. ನಮ್ಮ ಸಹಕಾರವನ್ನು ಮತ್ತು ನಮ್ಮ ವಿಷಾದನೀಯ. ಈ ರೀತಿ ಯಾರು ಮಾಡಬಾರ್ದು. ಸೋಷಿಯಲ್ ಮೀಡಿಯಾ ಹೆಂಗಾಗ್ಬಿಟ್ಟಿದ್ದಾರೆ, ಯಾರಿಗೂ ಅಕೌಂಟಬಿಲಿಟಿ ಇಲ್ಲ. ಯಾರು ತಾನು ಮನೇಲಿ ಕುತ್ಕೊಂಡು ಕೀಬೋರ್ಡ್ ವಾರಿಯರ್ ಆಗ್ಬಿಟ್ಟಿದ್ದಾರೆ. ಎಲ್ಲರೂ ರೋಡಲ್ಲಿ ಯಾರು ಹೇಳಿದು ಏನೂ ಮಾಡೋದಿಲ್ಲ, ಮನೇಲಿ ಕುತ್ಕೊಂಡು ಕೀಬೋರ್ಡಲ್ಲಿ ಟೈಪ್ ಮಾಡ್ತಾರೆ. ಸಣ್ಣ ಸಮುದಾಯ ಆಗಲಿ ದೊಡ್ಡ ಸಮುದಾಯ ಆಗಲಿ ಅದು ಪ್ರಶ್ನೆನೇ ಬರೋದಿಲ್ಲ. ಯಾರು ವಿರುದ್ಧವಾಗೂ ಯಾರು ಕೂಡ ಈ ರೀತಿಯಾದ ಕೆಲಸಗಳನ್ನ ಮಾಡಬೇಕು. ನಮ್ಮಲ್ಲೇ ಒಂದು ಟೆನ್ಷನ್ ಏನು ಅಂತೇಳಿ ಕಲಿಸ್ಬಿಟ್ಟು ನಾವು ಕೂಡ ನೇರವಾಗಿ ಅವ್ರನ್ನ ಎಕ್ಸ್ಪ್ಲನೇಷನ್ ಮಾಡಬೇಕು. ಯಾವ ಇಂಟೆನ್ಷನಲ್ಲಿ ಮಾಡಿದ್ರು ಇವರು ಅನ್ನೋದನ್ನು ಕೂಡ ನಮ್ಮವ್ರಿಗೆ ಸುಮಾರು ಜನರಿಗೆ ಗೊಂದಲ ಇದೆ. ಅವರು ಗ್ರಾಮದವರು ಒಬ್ಬರು ನಿಮ್ಮ ಕಚೇರಿಯಲ್ಲಿ ನೌಕರಿದ್ದಾರೆ, ಇದು ನಾನು ಹೇಳಿದೆ ಅದೆಲ್ಲ ಯಾರು ಕೂಡ ನಂಬೇಡಿ. ಅವ್ರವ್ರ ಕೆಲಸ ಪಾಪ ಅವ್ರು ಮಾಡ್ತಾರೆ ಬಿಟ್ಟರೆ ನಮ್ಮಲ್ಲಿ ಇನ್ನೊಂದು ಭಾಳ ನಂಬಿಕೆ ಇದೆ. ಈಗ IAS IFSನವರು ಮತ್ತು IPSನವರೆಲ್ಲ ಬಂದರೆ ಅಷ್ಟು ಸುಲಭಕ್ಕೆ ಯಾವುದಕ್ಕೂ ಆಸ್ಪದ ಕೊಡಲ್ಲ ಆ ರೀತಿಯ ಹಸ್ತಕ್ಷೇಪಗಳಿಗೆ ಅಂತೇಳಿ ಭಾಳ ನಂಬಿಕೆ ಇದೆ. ಸೊ ನಾವು ಕೂಡ ಅದೇ ನಂಬಿಕೆ ಇಟ್ಕೊಂಡಿದ್ದೀವಿ. ಭಾಳ ದೊಡ್ಡ ಶಿಕ್ಷೆ ಆಗಬೇಕು ಅನ್ನೋದಕ್ಕಿಂತಲೂ ಕೂಡ ಅವರಿಗೆ ತಪ್ಪಿನ ಅರಿವಾಗೋದು ಕೂಡ ಭಾಳ ಮುಖ್ಯ ಇದೆ. ಇದರಿಗೊಂದು ಮೆಸೇಜ್, ಯಾರು ಕೂಡ ಮಾಡ್ಲಿಕ್ಕೆ ಏನೋ ಜವಾಬ್ದಾರಿ ಇರೋದಿಲ್ಲ. ಬಿಟ್ಟು ಕೀಬೋರ್ಡ್ನಲ್ಲಿ ಏನಾದರೂ ಟೈಪ್ ಮಾಡೋಕ್ಕೆ ಇವತ್ತು 150 ಜನ ಬಂದಿದೆ, ನಾಳೆ ಇನ್ನೂ ಜಾಸ್ತಿ ಜನ ಬರ್ಬೋದು. ಇನ್ನೊಂದು ಹೇಳ್ತೀನಿ, ತಪ್ಪು ಯಾರು ಮಾಡಿದ್ರೆ ತಪ್ಪೇ. 150 ಜನರ ಬದಲು ಒಬ್ಬ ವ್ಯಕ್ತಿ ಬಂದ್ಬಿಟ್ಟು ಮನವಿ ಕೊಡ್ತಾರೆ, ಖಂಡಿತ ನಾವು ಕಾನೂನಿನ ಸಮಸ್ಯೆ. ಈ ರೀತಿ ಆಗಿರೋದು ವಿಷಾದನೀಯ. ಯಾರು ಕೂಡ ಈ ರೀತಿ ಕೆಲಸ ಮಾಡಬಾರ್ದು. ನಾವು ಪೊಲೀಸ್ ಇಲಾಖೆಯಿಂದನೂ ಈ ರೀತಿ ಏನು ಅವೇರ್ನೆಸ್ ಮೂಡಿಸಿ ಅಂದ್ರಲ್ಲ, ಇಟ್ಸ್ ನಾಟ್ ಎ ರೆಗ್ಯುಲರ್ ಕೇಸು. ಆಡಿಯನ್ಸ್ ಯಾರು ಅಂತ ಇರ್ತೀರಿ, ಎಲ್ಲ ಹತ್ರ ಹೋಗಿ ಒಂದು ಅವೇರ್ನೆಸ್ ಮೂಡಿಸೋಕ್ಕಾಗಲ್ಲ. ಸಮಾಜದಲ್ಲಿ ಎಲ್ಲರೂ ಒಂದು ಜವಾಬ್ದಾರಿನ ಹೊಂದ್ಕೊಟ್ಟು ಎಲ್ಲ ನಮ್ಮ ಅಣ್ಣ ತಮ್ಮಂದ್ರೆ ದಿನ ಬೆಳೆದಿದ್ದು ಅದೇ ಊರಲ್ಲಿಟ್ಟು ಎಲ್ಲರೂ ಅವರ ಮುಟ್ಟುಗಳನ್ನ ಎಲ್ಲೂ ಕೂಡ ಈ ರೀತಿಯಾದ ಪ್ರಸಂಗಗಳು ಇರಬಾರ್ದು. ಖಂಡಿತ ಇದ್ರ ಮೇಲೆ ಕಾನೂನು ಕ್ರಮ ತಗೊಂಡು FIR ಇನ್ವೆಸ್ಟಿಗೇಷನ್ ಮಾಡ್ತೀವಿ. ಸಂಬಂಧಪಟ್ಟ ಸೆಕ್ಷನ್ ಹಾಕೊಂಡು FIR ಮಾಡ್ಕೊಂಡು ತನಿಖೆ ಮಾಡ್ತೀವಿ. ಇವತ್ತು ನಾವೆಲ್ಲ ಕೆಲಸಗಳನ್ನು ಬಿಟ್ಟು ಬರಲಿಕ್ಕೆ ಇವತ್ತಿನ ವಿಚಾರಗಳನ್ನ ನಮ್ಮ ಈ ತಾಲೂಕಿನ ರೈತ ಸಂಘದ ಮುಖಂಡರಾದ ದಿನೇಶ್ ಅವರು ಹೇಳಿದ್ದಾರೆ. ಈಗ ನಮ್ಮ ಸಾಹೇಬರಿಗೆ ನಮ್ಮ ಒತ್ತಾಯ ಏನಂದರೆ, ಈಗ ನಾವೆಲ್ಲ ಸಣ್ಣ ಜನಸಂಖ್ಯೆಯಲ್ಲಿ ಹುಟ್ಟಿದವರು, ಕ್ಷೇತ್ರಾಗಲಿ ನಮ್ಮ ಮಡಿವಾಳ ಸಮಾಜದವರು. ಈಗ ಅವರು ಉದ್ದೇಶ ಏನಿರ್ಬೋದು ಅಂದರೆ ಎಲ್ಲದಕ್ಕೂ ನಮ್ಮ ಅಣ್ಣನ ಆಳ್ತಾನಂತ. ಯಾಕಂದರೆ ಈಗ ಸೇವೆ ಅನ್ನೋದು ಈಗ ನಾವೇ ಅವರನ್ನ ಆರಿಸಿ ಗಳಿಸಿದ್ದಲ್ವಾ. ಈಗ ನಾನೇನು ತಿಳ್ಕೊಂಡಿದ್ದೀನಂದರೆ, ಇಲ್ಲ MLA ಇರ್ಬೋದು, ಇಲ್ಲ ಆ ಗ್ರಾಮ ಪಂಚಾಯತಿ ಅಧ್ಯಕ್ಷ ಇರ್ಬೋದು. ಈಗ ನಮ್ಮನ್ನು ಆಳೋರು ಯಾರಪ್ಪ ಅಂದರೆ ಅಲ್ಲೇ ಮೆಂಬರ್ ಆಗಿರ್ಬೋದು. ಅವರು ಬಿಟ್ಟರೆ ಬೇರೆ ಯಾರು ಆಳಕ್ಕೆ ಬರಲ್ಲ. ಅವ್ರನ್ನ ಗೆಲ್ಲಿಸಿದವರು ನಾವು. ಉದ್ದೇಶ ಏನಂದರೆ, ನಮ್ಮ ಸೇವಕರಾಗಿರೋಕ್ಕೆ ನಾವು ಕಳಿಸೋನ ಅಲ್ಲಿ ನಾಯಕರು ನಾವಾಗಿರ್ತೇವೆ.
ಇವತ್ತಿನ ಪ್ರಜಾಪ್ರಭುತ್ವದಲ್ಲಿ ಏನು ಹೇಳುತ್ತಂದ್ರೆ ಪ್ರಜೆಗಳು ಪ್ರಜೆಗಳಿಗೋಸ್ಕರ ಇಲ್ಲಿ ಪ್ರಜೆಗಳೇ ಪ್ರಭುತ್ವ. ಆದರೆ ಇವರು ಅದನ್ನ ದುರುಪಯೋಗ ಪಡಿಸ್ಕೊಂಡು ನಮ್ಮನ್ನು ಆಳ್ತೇವೆ, ನೀವು ನಮ್ಮ ಕೈ ಕೆಳಗೆ ಅನ್ನೋದನ್ನು ಇವರು ವ್ಯಕ್ತಪಡಿಸಿದ್ದಾರೆ. ಇವತ್ತಿನ ಸೋಷಿಯಲ್ ಮೀಡಿಯಾದಲ್ಲಿ ಭಾಳ ಅಂದರೆ ಸಣ್ಣ ಸಣ್ಣ ಜನಾಂಗಕ್ಕೆ ಈ ಥರ ಹೇಳೋದು ಅಷ್ಟು ಸಂಬಂಧಿಸ ಆಗ್ತಾ ಇಲ್ಲ. ಅದಕ್ಕಾಗಿ ನಾವು ಸಾಹೇಬರಲ್ಲಿ ನಾವು ಕೇಳ್ಕೊಳ್ಳೋದೇನೆಂದರೆ ಈ ವಿಚಾರಗಳು ಇಷ್ಟಕ್ಕೆ ನಿಲ್ಲಬೇಕು. ಈಗ ನೀವು ಅವರು ಯಾವುದೇ ರೀತಿ ಕ್ರಮ ತಗೊಂಡಿಲ್ಲ ಅಂದರೆ ಅವರು ಮತ್ತೆ ಹಾದಿಯಲ್ಲೇ ಓಡಾಡ್ತಾರೆ. ಏನು ಮತ್ತೇನು ಮಾಡಿದ್ರು, ನಮ್ಮನ್ನೇನು ಮಾಡೋಕ್ಕಾಯ್ತು ಅಂತ ಹೇಳಿ ನಮ್ಮನ್ನು ಇನ್ನೂ ನಮ್ಮ ಅಸಡ್ಡೆ ಕಾಣ್ತಾರೆ. ತಾವು ಅದಕ್ಕೆ ಯಾವುದಕ್ಕೂ ಆಸ್ಪದ ಕೊಡಬಾರ್ದು. ನಮ್ಮನ್ನು ಇನ್ನು ಮುಂದೆ ಅವರ ತಂಟೆಗೆ ಹೋದರೆ ನಮಗೆ ಕಾನೂನಾತ್ಮಕ ನಮ್ಮನ್ನು ಸಿಗೋ ಭಯ ಅವರಿಗೆ ಬರಬೇಕಾದ್ರೆ ನಾವು ನಿಮ್ಮ ಮೇಲೂ ಸಂಪೂರ್ಣ ಒತ್ತಡವನ್ನು ನಾವು ಹೇರ್ತೇವೆ ಸರ್. ನಾವು ದಯವಿಟ್ಟು ಈ ವಿಚಾರಕ್ಕೆ ಏನೋ ಒಂದು ಸ್ವಲ್ಪ ಜನ ಬಂದಿದ್ದಾರೆ, ಬಂದರು ಹೋದರು ಅನ್ನೋ ರೀತಿಯಲ್ಲಿ ತಾವು ಅದನ್ನು ಗಮನಕ್ಕೆ ತಗೊಳ್ಬಾರ್ದು. ನಮ್ಮ ದಿನೇಶ್ ಅವರು ತುಂಬ ಅದನ್ನು ವಿವರವಾಗಿ ಹೇಳಿದ್ದಾರೆ. ತಾವು ಜನ ತುಂಬ ಗಂಭೀರವಾಗಿ ಅವ್ರು ಕರೆಸಿಟ್ಟು ಅವರು ಏನು ಕಾನೂನಲ್ಲಿ ತಗೊಂಡಾಗ ಅವ್ರು ಬೇರೆಯವರು ಈ ರೀತಿಯ ನಮಗೆ ಶೋಷಣೆಗಳು ಆಗೋದಿಲ್ಲ. ಇಲ್ಲಾಂದರೆ ಮತ್ತೆ ಬೇರೆ ಇದೇ ಥರ ಮಾಡ್ತಿರ್ತಾರೆ. ನಾವು ಅದನ್ನು ಮತ್ತೆ ಅನುಭವಿಸ್ಬೇಕಾಗುತ್ತೆ. ತಾವು ಇದಕ್ಕೆ ಯಾವುದಕ್ಕೂ ಆಸ್ಪತ್ರೆ ಕೊಡಬಾರ್ದು ಅಂತ ಹೇಳ್ತಾ ತಾವು ಗ್ರಾಮ ಪಂಚಾಯತ್ ಅಧ್ಯಕ್ಷ ಲಕ್ಷ್ಮೀನಾರಾಯಣ ಬ್ರಾಕಡ್ ಅವರಿಗೆ ನಮಸ್ಕಾರ. ಏನು ನಿನ್ನೆ ಕಳೆದ ಶುಕ್ರವಾರ ದಿನ ರಾತ್ರಿ ಸಾಮಾಜಿಕ ಜಾಲತಾಣದಲ್ಲಿ ತಾಳಗುಪ್ಪ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಂಥ ಒಂದು ಪುಟ್ಟ ಗ್ರಾಮದಲ್ಲಿ ಒಂದು ಜಾತಿಗಳಲ್ಲಿ ವೈಷಮ್ಯ ಬರೋಂಥ ಒಂದು ಸಂದೇಶ ಸಾಮಾಜಿಕ ಜಾಲತಾಣ ಹರಿದಾಡಿದೆ. ಇದ್ರ ಬಗ್ಗೆ ತಾವು ತಾಳಗುಪ್ಪ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಹಾಗೂ ತಾಲೂಕು ಪ್ರಥಮ ಪ್ರಜೆಯಾಗಿ ತಮ್ಮ ಅಭಿಪ್ರಾಯವೇನು? ನಮಸ್ಕಾರ. ನಾನು ತಾಳಗುಪ್ಪ ಗ್ರಾಮ ಪಂಚಾಯತ್ ಪ್ರಥಮ ಪ್ರಜೆಯಾಗಿ ನನ್ನ ಊರಿನ ಎಲ್ಲ ಗ್ರಾಮಸ್ಥರು ಏನು ಎಲ್ಲ ಜಾತಿಯ ಜನಾಂಗಗಳು ಅಣ್ಣ ತಮ್ಮದೇ ಥರ ಜೀವನ ಮಾಡ್ತಾಯಿದ್ವಿ. ಇದರ ಮಧ್ಯದಲ್ಲಿ ಯಾರೋ ಒಬ್ಬ ವ್ಯಕ್ತಿ ಕಿಡಿಗೇಡಿ ಇವತ್ತಿಂದೊಂದು ಕೆಟ್ಟ ಕೆಲಸವನ್ನು ಮಾಡಿದ್ದಾರೆ. ಅದರ ವಿರುದ್ಧವಾಗಿ ನಾನು ವಿಷಯ ತಿಳಿದ ತಕ್ಷಣ ಗ್ರಾಮ ಪಂಚಾಯತಿ ವತಿಯಿಂದ ನಾನು ಒಂದು ಕಂಪ್ಲೇಂಟನ್ನು ಲಾಡ್ಜ್ ಮಾಡಿದ್ದೀನಿ. ಆ ಕಂಪ್ಲೇಂಟ್ ಮಾಡಿ ಆ ವ್ಯಕ್ತಿ ಯಾರೇ ಆಗಿರಲಿ, ಅವನ ಹಿನ್ನೆಲೆ ಏನು, ಅವನ ಹಿಂಗಡೆ ಯಾರ್ಯಾರಿದ್ದಾರೆ, ಸತ್ಯಾಂಶ ಹೊರಗಡೆ ಬರಬೇಕು. ಜನರಿಗೆ ಏನಿದೆ ಇವತ್ತೇನು ಸಮಾಜಗಳ ವಿರುದ್ಧವಾಗಿ ನಾವು ಹಾಕಿದ್ದಾರೆ, ಅವ್ರ ಹಿಂಗಡೆ ಯಾರಿದ್ದಾರೆ ಅನ್ನೋ ಸತ್ಯಾಂಶ ಹೊರಗಡೆ ಬರಬೇಕು ಅನ್ನೋದು ನನ್ನ ಉದ್ದೇಶ. ಹಾಗೆ ನನ್ನ ತಾಳಗುಪ್ಪ ಕ್ಷೇತ್ರ ಇವತ್ತು ಯಾವತ್ತೂ ಜಾತಿಗಳ ಮಧ್ಯೆ ಯಾವತ್ತೂ ಗಲಾಟೆಗಳಾಗಿರ್ತಕ್ಕಂಥ ಕ್ಷೇತ್ರ. ಇಂಥ ಕ್ಷೇತ್ರವನ್ನು ಕೆಡಿಸ್ಲಿಕ್ಕೋಸ್ಕರ ಏನು ಹೊರಟಿದ್ದಾರೆ, ಹಿಂಗಡೆ ಭಾರಿ ಜನರು ಪಿತೂರಿ ಇದೆ ಅಂತ ನನಗೆ ಅನ್ನಿಸ್ತಾ ಇದೆ. ಹಾಗಾಗಿ ನಮ್ಮ ತಾಳಗುಪ್ಪ ನೆಮ್ಮದಿಯಾಗಿರ್ಬೇಕು ಅನ್ನೋ ಒಂದೇ ಒಂದು ಉದ್ದೇಶದಿಂದ ನಾನು ನಮ್ಮ ಸಾಗರ ಗ್ರಾಮಾಂತರ ಸ್ಟೇಷನ್ನಲ್ಲಿ ಇನ್ಸ್ಪೆಕ್ಟರ್ ಹತ್ರ ನಾನು ಮಾತಾಡಿ ಮಹಬಲೇಶ್ವರ ನಾಯ್ಕ ಹತ್ರ ಕಂಪ್ಲೇಂಟ್ ಕೊಟ್ಟು ಈ ಸತ್ಯಾಸತ್ಯತೆಯನ್ನು ಕ್ಲಿಯರಿಟಿ ಮಾಡಿ ಎರಡೂ ಸಮಾಜಗಳ ಮಧ್ಯೆ ಅವನು ಏನು ಮಾಡಿದ್ದಾನೆ, ಅವನ ಹಿನ್ನೆಲೆ ಯಾರು ಎಲ್ಲ ಸತ್ಯಾಸತ್ಯತೆಯನ್ನು ತಿಳಿಸ್ಬೇಕು ಅಂತ ಹೇಳಿದ್ದೀನಿ. ಅದಕ್ಕೆ ನಾನು ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ. ಗಣಪತಿ ಬಿಡುವ ಸಮಸ್ಯೆಗಳು ಜಾಸ್ತಿ ಇರೋದ್ರಿಂದ ಸ್ವಲ್ಪ ದಿನ ಟೈಮ್ ಬೇಕು ಅಂತ ಕೇಳಿದರೆ ಮಾಡಿಕೊಡಿ ಅಂತ ಕೇಳಿದ್ದೀನಿ. ನಮಸ್ಕಾರ. ಅಲ್ಲ, ಈಗ ಸಾಮಾಜಿಕ ಜಾಲತಾಣದಲ್ಲಿ ಈ ರೀತಿ ಸಂದೇಶಗಳನ್ನು ಕಿಡಿಗೇಡಿಗಳು ಬರೆದಿದ್ದಾರಲ್ಲ, ಅದ್ರ ಬಗ್ಗೆ ಪೊಲೀಸ್ ಇಲಾಖೆಗೆ ಈಗಾಗಲೇ ತಾವು ದೂರನ್ನು ಸಲ್ಲಿಸ್ತೀರಿ. ಪೊಲೀಸರು ಯಾವಾಗ ಆ ವ್ಯಕ್ತಿಗಳನ್ನು ಕರೆದು ಕಾನೂನು ಕ್ರಮ ಕೈಗೊಳ್ತೀನಿ ಅಂತ ತಿಳಿಸಿದ್ದಾರೆ? ಈಗ ಗಣಪತಿ ಬಿಡುವ ಸಂದರ್ಭ ಎಲ್ಲ ಇಲಾಖೆಯವರಿಗೂ ಆ ಕಡೆ ಈ ಕಡೆ ಹಾಕ್ತಾ ಇರೋದ್ರಿಂದ ಸ್ವಲ್ಪ ಲೇಟ್ ಆಗುತ್ತೆ. ನಾನು ಇಮಿಡಿಯೇಟಾಗಿ ಆದಷ್ಟು ಬೇಗದಲ್ಲಿ ಯಾರೇ ಆಗಿರಲಿ ಆ ವ್ಯಕ್ತಿನ ತಂದು ನಾವು ಸತ್ಯಾಸತ್ಯತೆಯನ್ನು ಹೊರಗಡೆ ತಂದು ಎರಡೂ ಸಮಾಜಗಳಿಗೆ ನ್ಯಾಯ ಕೊಡಿಸೋ ಕೆಲಸ ಮಾಡ್ತೀವಿ ಅಂತ ನನಗೆ ತಿಳಿಯುತ್ತೆ. ತಾಳಗುಪ್ಪ ಗ್ರಾಮ ಪಂಚಾಯತಿಯ ಪ್ರಥಮ ಪ್ರಜೆಯಾಗಿ ತಾವು ತಾಳಗುಪ್ಪ ಜನತೆಗೆ ಏನು ಹೇಳಕ್ಕೆ ಬಯಸ್ತೀವಿ ಈ ವಿಚಾರದ ಬಗ್ಗೆ? ಈ ವಿಚಾರದಲ್ಲಿ ಇದು ಒಂದು ಷಡ್ಯಂತ್ರ. ತಾಳಗುಪ್ಪದ ಜನರಲ್ಲಿ ಗೊಂದಲ ಮೂಡಿಸ್ತಕ್ಕಂಥ ವಾತಾವರಣ ಸೃಷ್ಟಿ ಮಾಡ್ತಾ ಇದ್ದಾರೆ. ಇಲ್ಲಿ ನಾವೇನು ಎಲ್ಲ ಧರ್ಮದವರು, ಎಲ್ಲ ಜಾತಿ ಧರ್ಮದವರು ನಾವೆಲ್ಲ ಅಣ್ಣ ತಮ್ಮ ಥರ ಇರಬಾರ್ದು ಅನ್ನೋ ಒಂದು ಉದ್ದೇಶವನ್ನು ಇಟ್ಕೊಂಡು ಮಾಡ್ತಾ ಇದ್ದಾರೆ. ಇದರಲ್ಲಿ ಸ್ವಲ್ಪ ಜನ ರಾಜಕಾರಣ ಬೆಳೆಸ್ಕೊಳ್ಳೋಕ್ಕೋಸ್ಕರನೂ ಎಲ್ಲ ಯೂಸ್ ಮಾಡ್ಕೊಳ್ತಾ ಇದ್ದಾರೆ. ನಮ್ಮ ಉದ್ದೇಶ ಒಂದೇ, ಯಾವುದೇ ವ್ಯಕ್ತಿ ಯಾವುದೇ ಜನಾಂಗಕ್ಕೆ ಅನ್ಯಾಯ ಆಗಬಾರ್ದು, ಯಾವುದೇ ಜನಾಂಗದ ವಿಚಾರದಲ್ಲಿ ಯಾರು ಬರಬಾರ್ದು. ಅದನ್ನು ನಾವು ಸಂಪೂರ್ಣವಾಗಿ ಖಂಡಿಸ್ತೀವಿ. ಹಾಗೆ ನಾನು ಏನು ಇವತ್ತು ಗ್ರಾಮ ಪಂಚಾಯತ್ ಪ್ರಥಮ ಪ್ರಜೆಯಾಗಿ, ಹಾಗೆ ನನ್ನನ್ನು ಏನು ಇವತ್ತು ಆಯ್ಕೆ ಮಾಡಿರ್ತಕ್ಕಂಥ ಸಮಾಜ, ಇವತ್ತು ಶೆಟ್ರು ಸಮಾಜ ಇರ್ಬೋದು, ಹಾಗೆ ಮಡಿವಾಳ ಸಮಾಜ ಇರ್ಬೋದು, ಹಾಗೆ ಎಲ್ಲ ಸಮಾಜಗಳಿಗೆ ಅವರ ಜೊತೆಗೆ ನಾನು ಯಾವತ್ತೂ 24/7 ಅವ್ರ ಜೊತೆಗೆ ನಾನು ಇರ್ತೀನಿ. ಅವ್ರು ಹೋರಾಡ್ತಾನೆ ನಾನು ಯಾವತ್ತೂ ಇರ್ತೀನಿ ಅಂತ ಹೇಳ್ತಾ ಇದ್ದೀನಿ. ಅಧ್ಯಕ್ಷೆ,
ಇಷ್ಟೊತ್ತು ಅರಸೀಕೆರೆ ವಾಣಿ ಒಟ್ಟಿಗೆ ಮಾತಾಡೋಕ್ಕೆ ತುಂಬ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ.